ಮಹೇಶ್ ಅವರೇ ನಮಸ್ಕಾರ. ಮತ್ತು ರೈತ ಮುಖಂಡರಾದಂಥ ತಮ್ಮ ಹೆಸರು? ನಂಜುಂಡಸ್ವಾಮಿಯವ್ರಿಗೂ ನಮಸ್ಕಾರ. ಮತ್ತು ವೀಕ್ಷಕರಿಗೆ ಏನು ಹೇಳ್ತೀರಾ ರೈತ ಮುಖಂಡರಾಗಿ ಇವತ್ತಿನ ರಾಜಕೀಯ ಮತ್ತು ಮುಂದಿನ ಒಂದು ರೈತ ಹೋರಾಟಗಳ ಬಗ್ಗೆ ಯಾವ ರೀತಿ ನೀವು ಚರ್ಚೆ ಮಾಡ್ತೀರಾ ಹೇಳಿ ನಂಜುಂಡವರೇ. ಯಾವುದೋ ಒಂದು ಕೆಲಸಗಳು ಆಯ್ತಲ್ಲ, ಈ ಸರ್ಕಾರ ಬಂದು ಯಾವ ಕೆಲಸಗಳು ಉಪಯೋಗ ಆಗಿಲ್ಲ. ಪೇಪರ್ನಲ್ಲಿ ಹೇಳಿಕೆ ಮಾಡಿ ಇವತ್ತು ರಾಜಕೀಯದಲ್ಲಿ ಪೇಪರ್ ಹೇಳಿಕೆ ಒಂದು ಕೆಲಸನೂ, ಒಂದು ಹಳ್ಳಿಗೆ ಒಂದು ಚರಂಡಿ ಕೆಲಸನೂ ಆಗಿಲ್ಲ. ಈ ಬರಗಾಲ ಬಂದ್ಕೊತಾರೆ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ದನಕರುಗಳು ಮೇವಿಲ್ಲ, ಭಾಳ ಕಷ್ಟ ಆಗದೆ. ಸರ್ಕಾರಗಳು ಅವರವರೇ ಕಿತ್ತಾಡ್ತಾರೆ. ಸಚಿವರ ಖಾತೆಗೋಸ್ಕರ ಅವರು ವಿಧಾನಸೌಧ ಬಿಟ್ಟು ಹೊರಗಡೆ ಇದ್ದಾರೆ. ಮಹೇಶ್ ಅವರು ನೀವು ಇದಕ್ಕೆ ಏನು ಹೇಳ್ತೀರಾ? ಈಗ ರಾಜಕೀಯ ವ್ಯವಸ್ಥೆ ಅಂದರೆ ಜನಗಳು ಸೂಕ್ತವಾದ ಸರ್ಕಾರವನ್ನು ಗೆಲ್ಲಿಸಿದ್ರೆ ನಿಜವಾಗ್ಲೂ ಯಾವ ಕಷ್ಟನೂ ಆಗಲ್ಲ, ಕೆಲಸ ಕಾರ್ಯಗಳು ನಡೀತದೆ. ಈ ಜನಗಳು ದುಡ್ಡಿನ ಆಸೆಗೋ ಇನ್ನೊಂದು ಗ್ಯಾರಂಟಿ ಆಸೆಗೋ ಯಾವುದು ಮುಂದಿನ ಸರ್ಕಾರ ಏನು ಕೇಳ್ತಲ್ಲ, ಗ್ಯಾರಂಟಿ ಕೊಡ್ತೀವಿ ಅಂತ ದುಡ್ಡು ಸಾಲ್ತಿಲ್ಲ, ಗ್ಯಾರಂಟಿ ಕೊಡೋಕ್ಕೆ ಇನ್ನೇನು ಕೆಲಸ ಮಾಡ್ತಾರೆ. ನಾನು ಹೇಳೋದು ಮೊದಲು ಜನಗಳು ತಪ್ಪು. ಇನ್ನೊಂದು, ಈಗಿನ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಒಂದು ಕಾಮಗಾರಿಗಳು ನಡೀತಿಲ್ಲ. ತುಂಬ ಜನ ಓಡಾಡೋ ರಸ್ತೆಗಳೆಲ್ಲ ಗುಂಡಿ ಹೊಡೆದಿರ್ತವೆ, ವಾಹನಗಳು ಇದ್ದಾಡ್ತವೆ, ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ, ಜೀವಹಾನಿ ಆಗೋ ಸಂಭವ ಇರ್ತದೆ. ಆದರೆ ರಸ್ತೆಗಳು ಕಾಮಗಾರಿ ಹಂಗಂಗೇನೆ ಇದೆ, ಯಾರಿಗೂ ಹೇಳಿದ್ರು ಮಾಡ್ತಿಲ್ಲ, ಮತ್ತು ಯಾವ ಕೆಲಸ ಕಾರ್ಯಗಳನ್ನ ಮಾಡ್ತಿಲ್ಲ. ಇವತ್ತು ತಾಲೂಕು ಕಚೇರಿಗಳಲ್ಲಿ ಯಾವ ರೀತಿಗಳು ಕೆಲಸಗಳಾಗ್ತದೆ, ಹಳ್ಳಿಗಳು ಬಂದರೆ ಒಂದು ನಕ್ಷೆ ವಿಚಾರ ಆಗಲಿ, ಒಂದು ಯಾವುದೇ ರೀತಿಯ ಜಮೀನಿನ ಪೋಡಿ ಖಾತೆಗಳಾಗಲಿ, ಅದ್ರ ಬಗ್ಗೆ ಹೇಳಿ ಮಹೇಶ್ ಅವರೇ. ಈಗ ನಾನೊಂದು ವಿಚಾರ ಹೇಳ್ತೀನಿ ರೈತರಿಗೆ. ಇವಾಗ ಈಸ್ಮೆಂಟ್ರಿ ರೈಟ್ ಅಂತ ಇದೆ, ಅದು ಬಂದು 1928 ಯಾವಾಗ ಬಂದಿದೆ ಕಾನೂನು. ಅದ್ರ ಪ್ರಕಾರ ಒಬ್ಬ ರೈತನಿಗೆ ನಕ್ಷೆ ದಾರಿ ಇಲ್ಲ ಅಂತಂದರೆ ಅವನಿಗೆ ಮುಂದ್ಗಡೆ ಇರೋ ಜಮೀನ, ಅವ್ನು 20 ವರ್ಷದಿಂದ ಯಾವ ಜಮೀನು ಮುಂದ್ಗಡೆ ಇರೋ ಜಮೀನಲ್ಲಿ ಓಡಾಡ್ತಿರ್ತಾನೋ ಆ ಜಮೀನನ್ನ ಓಡಾಡ್ಬೋದು, ಯಾರೂ ತಡೆ ಹಿಡಿಯಂಗಿಲ್ಲ ಅಂತ. ಅಕಸ್ಮಾತು ಮುಂದ್ಗಡೆ ಇರೋನೇನಾರ ತಡೆದ್ಬಿಟ್ರೆ ಅವರು ತಹಸೀಲ್ದಾರ್ ಫುಲ್ ಪವರ್ ಕೊಟ್ಟಿರ್ತಾರೆ. ಅವ್ರು ನಕ್ಷೆ ಎಲ್ಲ ತೊಗೊಂಡು, ಪಕ್ಕದ ಜಮೀನು ನಕ್ಷೆ, ಇವ್ರ ಜಮೀನು ನಕ್ಷೆ ಎಲ್ಲ ತೊಗೊಂಡು ತಹಸೀಲ್ದಾರ್ ಹತ್ರ ಹೋದಾಗ ತಹಸೀಲ್ದಾರ್ ಬಂದು ನೋಡ್ತಾರೆ ಸ್ಪಾಟಲ್ಲಿ, ಅವನಿಗೆ ನಕ್ಷೆಯಲ್ಲಿ ಯಾವುದೂ ದಾರಿ ಇಲ್ಲ ಅಂದಾಗ 20 ವರ್ಷ ಓಡಾಡ್ತಾ ಒಂದು ಅಕ್ಕಪಕ್ಕದಲ್ಲಿ ತಿಳ್ಕೊಂಡ್ರೆ ದಾರಿ ಬಿಡು ಅಂತ ಹೇಳ್ತಾರೆ, ಕಾನೂನು ಪ್ರಕಾರವಾಗಿ ಬಿಡಿಸ್ತಾರೆ. ಇದೀಗಿನ ಸರ್ಕಾರ ಮಾಡಿದ್ದಲ್ಲ ಅವಾಗಲೇ ಬಂತು. ಓಕೆ ಮಹೇಶ್ ಅವ್ರು. ನಂಜುಂಡಿ ಅವರೇ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದರು ಹಳ್ಳಿಗಳಲ್ಲಿ ಬರುವಂಥ ಏನು ಲೈನ್ಮ್ಯಾನ್ ಆಗಲಿ, ಇಂಜಿನಿಯರ್ಗಳಾಗಲಿ, ಅದು ಒಳಗಡೆ ಕಾಲಿಡಬೇಕಾದ್ರೆ ಒಂದು ಭಯ ಭಕ್ತಿಯಿಂದ ಬರಬೇಕು ಅಂತ. ಅದ್ರ ಬಗ್ಗೆ ನೀವು ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಇದೆ ಹಳ್ಳಿಗಳಲ್ಲಿ ಅದು ಹೇಳಿ ನೀವು. ಅವಾಗ ರೈತ ಸಂಘದಲ್ಲಿ ಅದೇ ಆದ ಒಂದು ಗತ್ತು ಇತ್ತು, ಅದೇ ಒಂದು ಗಂಭೀರ ಇತ್ತು. ಈಗಿನ ರೈತ ಸಂಘದಲ್ಲಿ ಕೆಲವರು ಶೋಕಿಗೋಸ್ಕರ ಸಾಲ ಹಾಕೋತಾರೆ, ಕೆಲವರು ಅದು ಏನೋ ಕೆಲಸಕ್ಕೋಸ್ಕರ ತಾಲೂಕು ಆಫೀಸ್ಗೋಸ್ಕರ ಸಾಲ ಹಾಕೋತಾರೆ. ಹಳ್ಳಿಗಳಲ್ಲಿ ರೈತ ಸಂಘ ಈಗ ಎಲ್ಲ ಕಡೆಯೂ ಅದೇ. ಆದರೆ ಇಲ್ಲಿನ ಮುಂದಾಳತ್ವ ಇರುವಂಥವರು ನಾಯಕರು ಇಲ್ಲ ಅಂತ, ನಾಯಕರುಗಳು ಇಲ್ಲ. ಆಮೇಲೆ ಅದಕ್ಕೆ ಅವ್ರಿಗೆ ಸಪೋರ್ಟು ಇಲ್ಲ. ಪುಟ್ಟಣ್ಣಯ್ಯವ್ರ ಮಗ ಇದ್ದಾರಲ್ಲ ಇವರು, ಪುಟ್ಟಣ್ಣನ ಮಗ ದರ್ಶನ್ ಪುಟ್ಟಣ್ಣಯ್ಯನವರು, ಅವ್ರು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಮಂಡ್ಯ ಡಿಸ್ಟಿಕ್ ಒಂದು ನೋಡ್ಕೊಳ್ಳೋದೇ ಅವ್ರು ಭಾಳ ಕಷ್ಟ. ಯಾಕೆಂದರೆ ಆಲ್ರೆಡಿ ಪಾಂಡುಪುರದ MLA ಆಗಿರೋದ್ರಿಂದ ಅವ್ರು ಅಲ್ಲಿ ಅವ್ರ ಕ್ಷೇತ್ರ ನೋಡ್ಕೋಬೇಕು, ಹೊರಗಡೆ ನೋಡ್ಕೊಳಕ್ಕಾಗಲ್ಲ ಅಂತ ಭಾಳ ಕಷ್ಟ. ಏನೋ ಪ್ರಾಮುಖ್ಯತೆ ಇದ್ರೆ ಮಾತ್ರ, ಈಗ ಬಯಲುಮಂಗಲಕ್ಕೆ 2 ಸತಿ ಬಂದಿರೋ ನಾವು ಜೊತೆಲಿರೋ ಅಂಥವ್ರಿಗೆ ಮಾತ್ರ ಮುಖ್ಯವಾದ ಕೆಲಸಗಳಿಗೆ ಪುಟ್ಟಣ್ಣನ ಮಗ ದರ್ಶನ್. ಮಹೇಶ್ ಅವರೇ, ರೈತರ ಬಗ್ಗೆ ಇನ್ನೂ ಏನಾದರೂ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಇವಾಗ ಇವ್ರನ್ನ ಕೇಳಿದ್ರಿ ರೈತ ಸಂಘ ಯಾಕೆ ಮೊದಲು ರೈತರುಗಳಿಗೆ ಹೇಳ್ಬೇಕು. ರೈತ ಸಂಘದವ್ರು ಏನು ಮಾಡ್ತಾರೆ, ಕಷ್ಟಪಟ್ಟು ಒಂದು ಸ್ಟ್ರೈಕೋ ಏನೋ ರೈತ ಪರವಾಗಿ ಮಾಡಿದಾಗ ಯಾವ ರೈತರುಗಳು ಹೋಗಲ್ಲ, ಅವ್ರಿಗೆ ಅರಿವಿಲ್ಲ, ನಮಗೋಸ್ಕರ ಮಾಡ್ತೀರಂತೆ. ಈ ಸಂಘ ಚೂರು ಆಗೋದಿರಲಿ, ಮೊದಲು ರೈತರುಗಳಿಗೆ ಹೇಳಬೇಕು, ರೈತರುಗಳು ಒಗ್ಗಟ್ಟಾಗಬೇಕು. ರೈತರುಗಳೇ ಬರಲ್ವಲ್ಲ, ಅವ್ರ ಸಂಘ ಮಾಡಿ ಪಾಪ ಒಂದು 50-100 ಜನ ಹೋಗ್ಬಿಟ್ಟು ಏನು ಮಾಡ್ಕೋತಾರೆ ಮೊದಲು. ಆಮೇಲೆ ಈಗಿರೋ ಸಂಘಗಳಲ್ಲಿ 108 ಚೂರು ಆಗ್ಬಿಟ್ಟಿದೆ. ಎಲ್ಲ ಒಂದಾದರೆ ಇಡೀ ಕರ್ನಾಟಕದಲ್ಲೇ ಒಂದು ಸಂಘ ಇದ್ದರೆ ರೈತ ಸಂಘ, ಯಾಕೆ ಸರ್ಕಾರ ಬಗ್ಗಲ್ಲ? ಎಲ್ಲ ಅವರ ಮನ್ನಣೆ ಕೊಡ್ತದೆ. ನಂಜುಂಡಿ ಅವರೇ, ನಾಳೆ ನಡೆಯುವಂಥ ಏನು ಇದರಲ್ಲಿ ಕೊಪ್ಪಳದಲ್ಲಿ ಬುಲ್ಡಾಟ ಕಂಪ್ನಿಯ ಒಂದು ಏನು ಅಕ್ರಮವಾಗಿ ಏನು ಕೆರೆ ಒತ್ತುವರಿಗಳನ್ನ ಮಾಡಿಕೊಂಡು ರೈತರಿಗೆ ಏನು ಮೋಸಗಳು ಮಾಡ್ತಿದ್ದಾರೆ. ಇವತ್ತು ನಾಳಿನ ಹೋರಾಟ ಇದೆ, ಆ ಹೋರಾಟ ಇದ್ರ ರೈತರು ಬೆಂಬಲ ಇದೆಯಲ್ಲ, ಮತ್ತು ರೈತ ಸಂಘಟನೆಗಳು ಬೆಂಬಲ ಇದೆಯಲ್ಲ, ನೀವು ಯಾಕೆ ಇಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲಿ ಸಮಸ್ಯೆ, ಅಲ್ಲಿ ಸಮಸ್ಯೆಗೆ ಆ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಒಲವೈತೆ. ಉತ್ತರ ಕರ್ನಾಟಕದಲ್ಲಿ ರೈತ ಸಂಘದ ಪ್ರಬಲವಾಗಿದೆ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅವರವ್ರದ್ದೇ ಪದ್ಧತಿ ಮಾಡಿಕೊಂಡು ಇಲ್ಲಿ ಸ್ವಲ್ಪ ವೀಕ್ ಆಗಿದೆ. ನಾಳೆ
ಈಗ ದಕ್ಷಿಣ ಕೊಪ್ಪಳದಲ್ಲಿ ರೈತ ಸಂಘದ ಹೋರಾಟಕ್ಕೆ ನಮ್ಮ ಬೆಂಬಲನೂ ಅದೇ, ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಕೆರೆ ಒತ್ತುವರಿ ಮಾಡ್ಕೊಂಡಿರೋದು ರಾಜಕೀಯದ MLA ಆಗಿರ್ಬೋದು, MP ಆಗೋದು, ಅವರ ಸಪೋರ್ಟಿನ ಅಧಿಕಾರಿಗಳು ಏನು ಮಾತಾಡೋಕ್ಕಾಗದೆ ಅವರು ಒಲವು ಕೊಟ್ಟು ಕೆರೆಗಳು ಒತ್ತುವರಿ ಆಗಿರೋದು. ರೈತರ ಕಡೆಯಿಂದ ರೈತ ಸಂಘದಿಂದ ಯಾವುದೂ ಒತ್ತುವರಿ ಆಗಿಲ್ಲ. ಅಲ್ಲಿ ರೈತರು ಒಗ್ಗಟ್ಟಾಗಿದೆ ಅಂತ ನೀವು ಹೇಳ್ತೀವಿ. ಅಲ್ಲಿ ಮಹೇಶ್ ಅವರೇ, ನೀವೇನು ಹೇಳ್ತೀರಾ? ಹೋರಾಟಗಳಾಗಲಿ ಇವತ್ತಿನ ಒಂದು ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತ ಸಂಘಕ್ಕೊಂದು ಬೆಲೆ ಇದೆ. ಅಲ್ಲಿ ಪ್ರತಿಯೊಬ್ಬ ರೈತರು ರೈತ ಸಂಘಕ್ಕೆ ಕರೆ ಕೊಡ್ತಾರೆ. ಅಲ್ಲಿ ಭಾಗಶಃ ಎಲ್ಲ ಯಶಸ್ವಿ ಆಗ್ತವೆ. ಈ ಕಡೆ ಮಾತ್ರ ಈ ಭಾಗಗಳಲ್ಲಿ ರಾಮನಗರ, ಮಂಡ್ಯ, ಈ ಕಡೆ ಯಾವ ಕಡೆ ಅಲ್ಲಿ ಅಂತೂ ಮೊದಲಂಗೆ ಅಂತ ಒಗ್ಗಟ್ಟಿಲ್ಲ, ಸಂಘಟನೆಗಳಿಲ್ಲ. ಇವತ್ತು ಸರ್ಕಾರಿ ಕಚೇರಿಗಳಿಗೆ ಹೋದರೆ ರೈತರ ಒಂದು ಸಂಘಟನೆಗಳು ಭಯ ಪಡ್ತಾರಲ್ಲ. ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಒಂದು ತಾಲೂಕು ಕಚೇರಿ ಆಗಲಿ, ಒಂದು ತಾಲೂಕು ಆಫೀಸ್ ಆಗಲಿ, ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ಆಗಲಿ, ಭಯ ಇದೆಯಲ್ಲ ಇವತ್ತು ರೈತ ಒಂದು ಸಂಘಟನೆಗಳು ಅಂದರೆ? ಇಲ್ಲ, ಯಾಕೆ ಅಂತ ಕೇಳ್ತೀರಾ? ಮೊದಲಾದರೂ ರೈತರ ಸಂಘಟನೆ ಅಂದರೆ ಸಾವಿರಾರು ಜನ ರೈತರು ಒಂದು ಸಂಘ ಹೋಗ್ಬಿಟ್ರೆ ಬರೋರು. ಇವತ್ತು ಯಾರು ಬರಲ್ಲ. 10-15 ಜನ ಹೋದ್ರೆ ಏನೋ ಅವ್ರು ಉತ್ತರ ಕೊಡ್ತಾರೆ, ಏನು ಕೊಡಲ್ಲ, ಸುಮ್ಮನೆ ಅಲಿಸ್ತಾರೆ. ಈಗ ಯಾವ ಸರ್ಕಾರಿ ಕಚೇರಿಗಳಲ್ಲೂ ರೈತರ ಸಂಘ ಅಂತ ಈ ಕಡೆಗಳಲ್ಲಿ ಯಾರು ಅದನ್ನ ಎದುರೋದು ಇಲ್ಲ, ಅವ್ರಿಗೆ ಮನ್ನಣೆನೂ ಕೊಡ್ತಿಲ್ಲ. ಉದಾಹರಣೆಗೆ ನಮ್ಮ ರಾಮನಗರ ತಾಲೂಕಲ್ಲೇ ಇದು AC ಕಚೇರಿಲಿ ಮಿನಿ ವಿಧಾನಸೌಧದಲ್ಲಿ ಕೆಲಸ ಕಾರ್ಯಗಳೇ ಆಗಲ್ಲ. ರೈತ ಸಂಘದವ್ರದಿರಲಿ, ಅವರು ಎಷ್ಟೋ ಸತಿ ನಂಜುಂಡಿಯವರೇ, ಇದನ್ನು ನೀವು ಒಪ್ತೀರಾ? ಇಲ್ಲ ತಾಲೂಕು ಆಫೀಸಲ್ಲಿ ಕೆಲಸಗಳು ಆಯ್ತವೆ. ಯಾವ ಕೆಲಸಗಳು ಆಯ್ತವೆ ಅಂದರೆ ನಮ್ಮ ಸ್ವಂತ ಕೆಲಸಕ್ಕೋಸ್ಕರ ನಾವು ಹೋಗಿ ನಿಂತ್ಕೊಂಡು ಮಾಡ್ತಿದ್ರೆ ಅವರು ಕೆಲಸ ಮಾಡಿಬಿಡ್ತಾರೆ. ಯಾವುದೋ ರಾಜಕೀಯ ಹೋಗಿ ಹಣಕಾಸಿನ ವ್ಯವಸ್ಥೆಗೆ ರಾಜಕೀಯ ಹಿಂಬಾಲಕರು ಅವನ ಪುಡಾರಿಗಳಿಗೆ ಕೆಲಸಗಳಾಗ್ತಿದೆ. ಇಲ್ಲಿರೋ ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, DC ಆಗಿರ್ಬೋದು, ಅವರು 1 ಸತಿ 2 ಸತಿ ನೋಡ್ತಾರೆ. 3ನೇ ಸತಿಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ರೈತ ಸಂಘ ಸದೃಢವಾಗಿದೆ, ಬಲವಾಗಿದೆ ಅಂತ ನೀವು ಹೇಳ್ತೀರಾ? ಮಂಡ್ಯ, ಮೈಸೂರು, ಪೂರ ಚಾಮರಾಜನಗರದಲ್ಲಿ ಭಾಳ ಸ್ಟ್ಯಾಂಡರ್ಡ್ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಮಾತ್ರ ವೀಕ್ ಆಗಿದೆ ರೈತ ಸಂಘ. ಅದರಲ್ಲಿ ಏನಾಗಿದೆ ಅಂದರೆ ಇಲ್ಲಿರೋ ರೈತ ಸಂಘದಲ್ಲಿ ಕೆಲವರು ರಾಜಕೀಯ ಕಿಮ್ಮತ್ತು ಜೊತೆ ಲಿಂಕ್ ಆಗಿರೋದ್ರಿಂದ ಇಲ್ಲಿ ಒಲವು ಕಮ್ಮಿ ಆಗಿದೆ. ಎಲ್ಲ ಒಂದು ಕಡೆ ಸಂಘ ಸಂಸ್ಥೆಗಳು ರಾಜಕೀಯದ ಹಿಂಬಾಲಕ ಆಗಿರೋದ್ರಿಂದ ಇದೊಂದು ಈ ಥರ ಆಗಿದೆ ಅಂತ ಹೇಳ್ತೀರಾ? ಧನ್ಯವಾದಗಳು ಮಹೇಶ್ ಅವರೇ ಮತ್ತು ನಂಜುಂಡಿ ಅವರೇ.